ಭೀಕರ ಮರ್ಡರ್ಗೆ ಬೆಚ್ಚಿ ಬಿದ್ದ ಸಿಟಿ ಜನ. ಗೆಳೆಯನನ್ನೇ ಕೊಂದ ರೌಡಿ ಶೀಟರ್ ಒಂಟಿಕೈ ವೆಂಕಟೇಶ. ಬೆಂಗಳೂರಿನ ಸಿದ್ದಾಪುರದ ಅರೆಕೆಂಪನಹಳ್ಳಿಯ ಓಣಿಯಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಶವ ಕಂಡು ಜನ ಬೆಚ್ಚಿ ಬಿದ್ದಿದ್ದಾರೆ. ಹೀಗೆ ಹೆಣವಾಗಿ ಬಿದ್ದಿರುವ ಈತನ ಹೆಸರು ಸೈಯದ್ ಇಸಾಕ್. ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ಇಸಾಕ್ ಗೆಳೆಯನ ಕೈಯಲ್ಲಿಯೇ ಕೊಲೆಯಾಗಿದ್ದಾನೆ. ಈ ಕೊಲೆ ಹಿಂದೆ ಅಕ್ರಮ ಸಂಬಂಧದ ಕಹಾನಿ ಇದೆ. ಅಸಲಿಗೆ ಈ ಇಸಾಕ್ ಕೊಂದಿರುವ ಸ್ನೇಹಿತ ಸಿದ್ದಾಪುರ ಠಾಣೆಯ ರೌಡಿ ಶೀಟರ್ ವೆಂಕಟೇಶ ಅಲಿಯಾಸ್ ಒಂಟಿಕೈ ವೆಂಕಟೇಶ. ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿ ಕಳೆದ ಮಾರ್ಚ್ನಲ್ಲಿ ಬಿಡುಗಡೆಯಾಗಿದ್ದ ಈ ಒಂಟಿಕೈ ವೆಂಕಟೇಶ್ ಮೇಲೆ 14 ಕೇಸ್ಗಳಿವೆ. ಈಗ 4 ತಿಂಗಳು ಕಳೆಯುವ ಮುನ್ನವೇ ಗೆಳೆಯನನ್ನ ಕೊಂದು ಮತ್ತೆ ಜೈಲು ಸೇರಿದ್ದಾನೆ. ಕೊಲೆಯಾದ ಸೈಯದ್ ಇಸಾಕ್ 9 ವರ್ಷದ ಹಿಂದೆ ಹೆಂಡತಿಯನ್ನ ಬಿಟ್ಟಿದ್ದ. ಮನೆಯವರ ಮಾತು ಕೇಳದೆ ಪುಡಿ ರೌಡಿಗಳ ಜೊತೆ ಸುತ್ತಾಡ್ಕೊಂಡಿದ್ದ. ಯಾವುದೋ ಗಲಾಟೆಯೊಂದರಲ್ಲಿ ವೆಂಕಟೇಶನ ಜೊತೆ ಜೈಲು ಸೇರಿ ಬೇಲ್ ಮೇಲೆ ಹೊರಬಂದಿದ್ದ. ಹೀಗಿರುವಾಗಲೇ ಕೊಲೆಯಾದ ಇಸಾಕ್ ತನ್ನ ಸ್ನೇಹಿತನ ಹೆಂಡತಿಯ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ. ಇದು ಸರಿಯಲ್ಲ ಅಂತ ಇಸಾಕ್ಗೆ ಒಂಟಿಕೈ ವೆಂಕಟೇಶ ಬುದ್ಧಿ ಮಾತು ಹೇಳಿದ್ನಂತೆ. ಗೆಳೆಯನ ಹೇಳಿದ ಮಾತು ಕೇಳದೆ ಇಸಾಕ್ ವೆಂಕಟೇಶನನ್ನೇ ಮುಗಿಸ್ತೀನಿ ಅಂತ ಹೇಳ್ಕೊಂಡು ಓಡಾಡ್ಕೊಂಡಿದ್ನಂತೆ. ಈಗ ಆತನೇ ಮಸಣ ಸೇರಿದ್ದು ಕುಟುಂಬಸ್ಥರು ಕಣ್ಣೀರ್ ಹಾಕ್ತಿದ್ದಾರೆ. ನಮ್ಮ ಮನೇಲೆಲ್ಲ ನಮ್ಮ ಅಣ್ಣ ಮನೆಗೆ ಹೋಗಿದ್ರು ಅವರು. ನೆನ್ನೆ ಅವರು ಬಂದ್ರು. ನೆನ್ನೆ ಬೆಳಗ್ಗೆ ಮಧ್ಯಾಹ್ನ ಬಂದ್ರು ಅವರು. ಮಧ್ಯಾಹ್ನ ಬಂದು ಇಲ್ಲೇ ಫ್ರೆಂಡ್ಸ್ ಜೊತೆ ಇದ್ರು. ಆಮೇಲೆ ಸಾಯಂಕಾಲ ಅದೇ ಫ್ರೆಂಡ್ ಮಾಮೂಲಿ ಅಲ್ಲ, ಎಲ್ಲ ಒಟ್ಟಿಗೆ ಇದ್ರು. ಅವರು ಒಟ್ಟಿಗೆ ಇದ್ದು ಈ ತರ ಮಾಡಿರೋದು. ಅವ್ರಿಗೆ ಗಲಾಟೆ, ಅದು ಫ್ರೆಂಡ್ಸ್ ಎಲ್ಲ ಜಗಳ ಮಾಡ್ಕೊಂತಾರೆ, ತಿರ್ಗಾ ಕುತ್ಕೊಂತಾರೆ, ತಿರ್ಗಾ ಒಳ್ಳೇದಾಗ್ತಾರೆ ಅವರು ಅಂತ ನಾವು ಇಟ್ಕೊಂಡಿದ್ದು. ಈ ತರ ಕೆಲಸ ಮಾಡ್ತಾ ಇದ್ದೇನೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಇಲ್ಲಿ ಜಾಸ್ತಿ ಏರಿಯಾದಲ್ಲಿ ತುಂಬಾ ಗಾಂಜಾ ಎಲ್ಲ ಸೊಲ್ಯೂಷನ್ ಎಲ್ಲ ಸೂಜಿ ಎಲ್ಲ ತಗೊಳ್ತಾರೆ. ಹೇಳಿದ್ರೆ ಜಗಳಕ್ಕೆ ಬರ್ತಾರೆ. ಸ್ವಲ್ಪ ಪೊಲೀಸರು ರಿಯಾಕ್ಷನ್ ತಗೊಳ್ಬೇಕು. ಇವನು ಮರ್ಡರ್ ಮಾಡೋನ್ಗೆ ಬಿಡಬಾರ್ದು. ನಮ್ಗೆ ಗೊತ್ತಿಲ್ಲ ಸರ್ ಏನಾಯ್ತು. ಸ್ಟೇಷನ್ ಇಂದ ಫೋನ್ ಬಂತು, ಈ ತರ ಬನ್ನಿ ಅಂತ. ಅವಾಗ ಹೋಗಿದ್ದು ಗೊತ್ತಾಗಿದ್ದು. ಜುಲೈ 16ನೇ ತಾರೀಕು ಗೆಳೆಯನ ಹೆಂಡತಿ ಜೊತೆಗೆ ಈ ಇಸಾಕ್ ಪರಾರಿಯಾಗಿದ್ದ. ಇಸಾಕ್ ಗೆಳೆಯ ಸಿದ್ದಾಪುರ ಠಾಣೆಯಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದ. ಕಳೆದ 4 ದಿನದ ಹಿಂದೆ ವಾಪಸ್ ಮನೆಗೆ ಬಂದಿದ್ದ ಇಸಾಕ್ ಏರಿಯಾದಲ್ಲಿ ಓಡಾಡ್ಕೊಂಡಿದ್ದ. ನಿನ್ನೆ ರಾತ್ರಿ ಒಂಟಿಕೈ ವೆಂಕಟೇಶ್, ಅಜಯ್, ಸೈಯದ್, ಇಸಾಕ್ ಬೆಳಗಿನ ಜಾವದವರೆಗೂ ಪಾರ್ಟಿ ಮಾಡ್ತಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಇಸಾಕ್ ಹಾಗೂ ವೆಂಕಟೇಶ್ ನಡುವೆ ಗಲಾಟೆಯಾಗಿದೆ. ಮೊದಲೇ ಗಲಾಟೆಯನ್ನ ಅರಿತು ಮಚ್ಚು ತಂದಿದ್ದ ವೆಂಕಟೇಶ್ ಅಜಯ್ ಜೊತೆ ಸೇರಿ ಇಸಾಕನ್ನ ಕೊಚ್ಚಿ ಕೊಂದು ಪರಾರಿಯಾಗಿದ್ದಾರೆ. ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇವತ್ತು ಸೋಮೇಶ್ವರ ನಗರ ಏರಿಯಾನಲ್ಲಿ ಒಬ್ಬ ಇಸಾಕ್ ಎಂಬ ವ್ಯಕ್ತಿಯ 31 ವರ್ಷದ ವ್ಯಕ್ತಿಯ ಕೊಲೆ ಪ್ರಕರಣ ವರದಿಯಾಗಿದೆ. ಘಟನೆ ನಡೆದಿರೋದು ಬೆಳಗ್ಗೆ ಸರಿಸುಮಾರು 3:30ರಿಂದ 4 ಗಂಟೆ ಅವಧಿಯಲ್ಲಿ ಸಮಯದಲ್ಲಿ. ಆರೋಪಿತರು ಇಬ್ಬರು ಅಂತ ಈವರೆಗೂ ಪ್ರಾಥಮಿಕ ತನಿಖೆಯಲ್ಲಿ ಹಾಗೂ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ನಮಗೆ ಕಂಡು ಬಂದಿದೆ. ಕೊಲೆ ಆಗುವ ಮುಂಚೆ ಅದು ಸನ್ನಿವೇಶ ಏನು ಅಥವಾ ಕಾರಣಗಳೇನೆಂದರೆ, ಈ ಮೃತ ವ್ಯಕ್ತಿ ಏನಿರ್ತಾನೆ ಆರೋಪಿತರ ಇನ್ನೋರ್ವ ಗೆಳೆಯನ ಹೆಂಡತಿ ಜೊತೆಗೆ ಸ್ನೇಹ ಬೆಳೆಸಿರ್ತಾನೆ ಅನ್ನೋ ಒಂದು ವಿಷಯಕ್ಕೆ ಮಾತಿಗೆ ಮಾತು ಬೆಳೆದು ಅದು ಕೊಲೆಯಾಗಿ ಅಂತ್ಯಗೊಂಡಿದೆ. ಜಗಳ ರಾತ್ರಿಯಿಂದನೇ ಸ್ಟಾರ್ಟ್ ಆಗಿರುತ್ತೆ. ಇವರು ಮನೆ ಹತ್ರನೇ, ಆರೋಪಿ ಮೃತರು ಎಲ್ಲ ಒಂದೇ ಏರಿಯಾನಲ್ಲಿದ್ದು ಅವ್ರ ಮನೆ ಹತ್ರನೇ ಸ್ಟಾರ್ಟ್ ಆಗಿರುತ್ತೆ ಜಗಳ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಆರೋಪಿತರನ್ನ ನಾವು ವಶಕ್ಕೆ ಪಡೆದು ವಿಚಾರಣೆ ಮುಂದುವರಿಸಿದ್ದೀವಿ. 3 ಜನ, ಇಬ್ಬರು ಆರೋಪಿತರು ಮತ್ತು ಒಬ್ಬ ಮೃತ ವ್ಯಕ್ತಿ ಎಲ್ಲರೂ ಒಂದೇ ಏರಿಯಾನವರು. ಮತ್ತು ಈಗ ಕಳೆದ ವರ್ಷ ಮತ್ತೊಂದು ಅಪರಾಧದಲ್ಲಿ ಸಹ ಆರೋಪಿತರಾಗಿರ್ತಾರೆ 3 ಜನ. ಒಬ್ರಿಗೊಬ್ರು ಪರಿಚಯ ತುಂಬ ಇರ್ತದೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಇಸಾಕ್ ಕಂಡ ಅಕ್ಕಪಕ್ಕ ಮನೆಯವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿ ಕೊಲೆ ಕೇಸ್ ದಾಖಲಿಸಿದ್ದಾರೆ. ಕೊಂದು ಓಡಿ ಹೋಗಿದ್ದ ರೌಡಿ ಶೀಟರ್ ಒಂಟಿಕೈ ವೆಂಕಟೇಶ ಹಾಗೂ ಅಜಯ್ ಬೆಳಗ್ಗೆ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾರೆ. ಇಬ್ಬರನ್ನ ಬಂಧಿಸಿದ ಪೊಲೀಸರು ಜೈಲಿಗೆ ಕಳಿಸಿದ್ದಾರೆ. ಒಟ್ಟಾರೆ ಅಕ್ರಮ ಸಂಬಂಧ ಜೊತೆಯಲ್ಲಿದ್ದ ಗೆಳೆಯನ ಕೊಲೆಗೆ ಕಾರಣವಾಗಿದ್ದು ಮಾತ್ರ ದುರಂತ. ಬೋಸಮ್ಮ, ಚಿತ್ರದುರ್ಗ, ಕ್ರೈಮ್ ಬ್ಯೂರೋ, ನ್ಯೂಸ್ 1 ಕರ್ನಾಟಕ.